ಇದೇನ್ ಪಂಕಜಮ್ಮ ಈ ಕಡೆ ಬಂದ್ಬಿಟ್ಟೆ? ನಮ್ ಕಣದ್ದು ತೋಟಕ್ಕೆ ಬಂದ್ಬಿಟ್ಟಿದ್ಯಾ ಅಲ್ಲಿ? ಕಣಜ. ಇದೇನ್ ಕಣನ ತೋಟನ? ಭಾಳ ಚೆನ್ನಾಗಿ ಇಟ್ಕೊಂಡಿದ್ದೀರ ಕಣ. ಮನೇನು ಭಾಳ ಚೆನ್ನಾಗಿ ಇಟ್ಕೊಂಡಿದ್ದೀರ ಊರಾಗೆ. ಆ, ತೋಟದಲ್ಲೂ ಅಷ್ಟೇ ಕಣ ಚೆನ್ನಾಗಿ ಮಾಡ್ಕೊಂಡು ಸ್ಟೋರ್ ರೂಮ್ ಒಳ್ಳೆ ಚೆನ್ನಾಗಿ ಮನೇನೆ ಕಟ್ಕೊಂಡಿದ್ದೀರ ನೋಡ್ರಿ ನೀವು. ಹಸು ಪಸು ಏನು ಎಲ್ಲ ಹೊಡ್ಕೊಂಡ್ ಬಂದ್ಬಿಟ್ಟಿದ್ರ ಇಲ್ಲಿ? ಕಣಮ್ಮ, ಇದು ಕಣದ ತರಾನೇ ಆದ್ರೆ ಕಣ ಅಲ್ಲ. ಇದು ಸ್ಟೋರ್ ರೂಮ್ ತರಾನೇ ಆದ್ರೆ ಸ್ಟೋರ್ ರೂಮ್ ಅಲ್ಲ. ಇದೊಂಥರ ನಮ್ಗೆ ಮನೆ ಇದ್ದಂಗೆ. ಭಾಳ ಬೇಜಾರಾದಾಗೆಲ್ಲ ಇಲ್ಲಿ ತೋಟಕ್ಕೆ ಬಂದು ಈ ಕಣದಾಗೆ ಆರಾಮಾಗಿ ಅಡಿಗೆ ಪಡಿಗೆ ಮಾಡ್ಕೊಂಡು ಇಲ್ಲೇ ಇರ್ತೀವಿ ನಾವು. ಪುಟ್ರಂಗಜ್ಜಿನೂ ಅಷ್ಟೇ. ಪುಟ್ರಂಗಜ್ಜಿನೂ ಬರ್ತಾಳೆ. ಅವಳು ಬಂದಾಗ ಅತ್ಲಾಗೆ ನಾವು ಪುಟ್ರಂಗಜ್ಜಿ, ನಮ್ಮ ಮಗ ಕರಿಯಪ್ಪ, ನಮ್ಮ ಮೊಮ್ಮಗ ಯಂಕಣ್ಣ, ನಮ್ಮ ಸೊಸೆ ಶಿವಮ್ಮ ಎಲ್ಲರೂ ಸೇರ್ಕೊಂಡು ಇಲ್ಲೇ ಅಡುಗೆ ಮಾಡ್ಕೊಂಡಿದ್ದು ಒಂದು ರಾತ್ರಿ ಉಳ್ಕೊಂಡು ಬೆಳಗ್ಗೆ ಎದ್ದು ಹೋಗ್ತೀವಿ ಊರ ಮನೆಗೆ. ಊರ ಮನೇಲಿ ಸ್ವಲ್ಪ ತೊಂದರೆ ಆದಾಗ ಇಲ್ಲಿ ಬಂದೆಲ್ಲ ಇರ್ತೀವಿ. ಭಾಳ ಚೆನ್ನಾಗೈತೆ, ಭಾಳ ಚೆನ್ನಾಗೈತೆ ಈ ವಾತಾವರಣ ಅಂತೂ. ಈ ಹುಲ್ಲಿನ ಮನೆ, ಗಡಸ್ಲು ಮನೆ ಅಂತಂದು ಭಾಳ ಚೆನ್ನಾಗೈತೆ. ಪಟ್ಟಿಗೆ ನೋಡು ಹಸಿ ಎಷ್ಟು ಚೆನ್ನಾಗಿ ಖುಷಿ ಖುಷಿಯಾಗಿ ನಿಂತ್ಕೊಂಡೈತೆ ಮೇಯ್ಕೊಂಡು. ನಿಜಕ್ಕೂ ಈ ವಾತಾವರಣದಲ್ಲಿ ನೀವೆಲ್ಲ ಇರೋಕ್ಕೆ ಪುಣ್ಯ ಮಾಡಿದ್ದೀರಾ. ನಾನು ಈ ಕ್ಷಣಕ್ಕೆ ಬಂದನಲ್ಲ, ನಾನು ಪುಣ್ಯ ಮಾಡೀನಿ. ವಾತಾವರಣ ಎಷ್ಟು ಚೆನ್ನಾಗೈತೆ ನೋಡು. ಅಬ್ಬಬ್ಬಬ್ಬ. ಇಲ್ಲ ಕಣದಾಗೆ ನಾವು ಒಂದು ಮನೆ ಕಟ್ಕೊಂಡು ಇದ್ಬಿಡೋಣ ಅನ್ನಂಗೈತೆ. ಅಷ್ಟು ಖುಷಿ ಆಗೈತೆ ನನಗೆ. ಅದಕ್ಕೇನೋ ಧೀರಮ್ಮ, ಸೀದಾ ಊರ ಮನೆಯಿಂದ ಇಲ್ಲಿಗೆ ಬೇಕಾದ್ರೆ ಬಂದು ಶಿಫ್ಟ್ ಆಗಿರು. ಅದಕ್ಕೇನಂತೆ ನಂದೇನು ಅಭ್ಯಂತರ ಇಲ್ಲ. ಪುಟ್ಟಂಗಜ್ಜಿನೂ ಏನು ಅಭ್ಯಂತರ ಮಾಡಲ್ಲ. ಬೇಕಾದ್ರೆ ಬಂದಿರು. ಆಗಳ ಪಂಕಜಮ್ಮ ಬಂದು ನಿಂತವಳಾಲೆ. ಎಷ್ಟೊತ್ತಾಯ್ತಮ್ಮ ಬಂದು? ನೋಡಿ ವಾತಾವರಣ ಹೆಂಗೈತೆ. ನಾವು ತೋಟದ ಮನೆಗೆ ಏನೋ ಒಂಚೂರು ಸ್ಟೋರ್ ಗೀರು ಮಾಡ್ಕೊಂಡತ್ಲಾಗೆ ಕಣ ಗಿಡ ಮಾಡ್ಕೊಂಡು ಭಾಳ ಚೆನ್ನಾಗಿ ಇಟ್ಕೊಂಡಿದ್ದೀವಿ. ನಿನಗೆ ಈ ತೋಟದ ಮನೆ ಇಷ್ಟ ಐತೆ? ನಮಗೆ ಭಾರಿ ಬೇಜಾರಾದಾಗ, ಊರ ಮನೆ ಇದ್ದು ಸ್ವಲ್ಪ ಸಾಕಾದಂಗೆ ಆದಾಗ ಈ ತೋಟದ ಮನೆಗೆ ಬಂದ್ಬಿಟ್ಟು ಇಲ್ಲೇ ಅಡುಗೆ ಮಾಡ್ಕೊಂಡು ಇದ್ಬಿಟ್ಟು ಒಂದು ರಾತ್ರಿ ಇಲ್ಲೇ ಮಲಗಿದ್ದು ಬೆಳಗ್ಗೆ ಎದ್ದು ಇಲ್ಲಿ ಕಸ ಪಸ ಮಾಡ್ಕೊಂಡು ಆಮೇಲೆ ಸಂಜೆಗೆ ಮನೆಗೆ ಹೋಗ್ತೀವಿ. ಇವಾಗ ನೋಡಿ ಇವತ್ತು ಭಾನುವಾರ ಅಲ್ವೇ, ಹಂಗಾಗಿ ಇವತ್ತು ನಾನು ಶಿವಮ್ಮ ಇಬ್ಬರು ಬಂದ್ಬಿಟ್ವಿ ಅತ್ಲಾಗೆ. ಈ ರಂಗಜ್ಜ ಬೆಳಗ್ಗೆ ಹೋಗಿದ್ದು ಬಂದೇ ಇಲ್ಲ. ಹಂಗಾಗಿ ಎಲ್ಲ ಅಡುಗೆ ಪಡ್ಗೆ ಎಲ್ಲ ಇಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಶಿವಮ್ಮ ಬಂದ್ವಿ. ಅವನು ಇದನ್ನಲ್ಲ ಕರಿಯಪ್ಪ ಮತ್ತು ಅವನ ಮಗ ಯಂಕಣ್ಣ ಇಬ್ಬರು ಆಮೇಲೆ ಬರ್ತೀವಿ, ನೀವು ಹೋಗಿ ಎಲ್ಲ ರೆಡಿ ಮಾಡ್ಕೊಂಡಿರಿ, ನಾವು ಆಮೇಲೆ ಬರ್ತೀವಿ, ಎಲ್ಲ ಸಾಮಾನಾಗಿ ಮನೆ ತಗೊಂಡು ಅಂತ ಹೇಳ್ಬಿಟ್ಟು ಹೇಳಿದ್ರೆ ಅದಕ್ಕೆ ನಾವು ಬೆಳಗ್ಗೆ ಎದ್ದೇಟ್ಗೆ ಕೈಕಾಲು ಮುಖ ತೊಳ್ಕೊಂಡು ಟೀಗೆ ಕುಡಿದು ಅವರಿಗೂ ಕೊಟ್ಟು ಹತ್ಲಾಗ ಬಂದ್ವಿ. ಬಾರಮ್ಮ, ಏನು ಸಮಾಚಾರ? ಎಷ್ಟು ದೂರ ಬಂದ್ಬಿಟ್ಟಿದ್ಯಾ? ಏನಾರು ಬೇಕಾಗಿತ್ತೆ? ನಾನು ಇಲ್ಲ ತೋಟಕ್ಕೆ ಬಂದಿದ್ದೆ ಕಣಜಿ. ಅಡಿಕೆ ಮಾಡೋದು ಒಂಬಾಳೆ ಬೇಕಾಗಿತ್ತು, ಅದಕ್ಕೆ ಬಂದಿದ್ದೆ. ಹಂಗೆ ಬಂದಿದ್ನಲ್ಲ, ಈ ರಂಗಜ ನೋಡ್ರೆ ಇಲ್ಲೇ ನಿಂತ್ಕೊಂಡಿದ್ರ, ಈ ಯಾರು ನಿಂತ್ಕೊಂಡವ್ರಲ್ಲ, ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಬಂದ್ರೆ ಈ ರಂಗಜ ನಿಂತ್ಕೊಂಡೈತೆ. ಹೊಸ ಗೀಸ ಕಟ್ಟಾಕೊಂಡು ಇಲ್ಲಿ ತೋಟದ ಮನೇಲಿ ಕಣದಾಗೆ ಭಾಳ ಚೆನ್ನಾಗಿ ಮನೆ ಕಟ್ಕೊಂಡಿದ್ದೀರ ಕಣಜಿ. ಏನು ಊರು ಮನೆ ಇದ್ದಂಗೆ ಇದ್ದಿದ್ದು. ಇಲ್ಲೇ ಬೇಕಾದ್ರೆ ಅಡುಗೆ ಮಾಡ್ಕೊಂಡು ಇಲ್ಲೇ ಬೇಕಾದ್ರೆ ವಾಸ ಮಾಡ್ಕೊಂಡು ಇರ್ಬೋದು. ಮನೆ ಮಾತ್ರ ಅಷ್ಟು ಚೆನ್ನಾಗೈತೆ, ವಾತಾವರಣನೂ ಭಾಳ ಚೆನ್ನಾಗೈತೆ ಕಣಜಿ. ನನಗೂ ಇಲ್ಲೇ ಮನೆ ಕಟ್ಕೊಂಡು ಇದ್ಬಿಡೋಣ ಅನ್ನಿಸ್ತೈತೆ. ಅದಕ್ಕೆ ನಾನು ತೀರಮ್ಮ ಇರು. ಅದಕ್ಕೆ ನಮ್ಮ 2 ಮನೆಗೆ ಇದಾವಲ್ಲ, ಒಂದು ಮನೆ ನೀನಿರುವಂತೆ, ಇನ್ನೊಂದು ಮನೆ ನಾವಿರ್ಬೋದು. ಅದೇನು ಇದ್ಬಿಟ್ಟು ಹೋಗಿವಂತೆ ಬಿಡತ್ಲಾಗೆ. ಇಲ್ಲೇ ಬೇಕಾದ್ರೆ ಯಾವಾಗ ಬೇಕಾದ್ರೆ ಬಂದಾಗಿರು. ಎಲ್ಲನ ಉಂಟು ಅನ್ಬಿಟ್ರಂಗಜ್ಜಿ, ಎಲ್ಲನ ಉಂಟೆ. ನಿಮ್ಮ ಸ್ವಂತ ಜಾಗದಾಗೆ ನೀವು ಕಟ್ಟಿರೋ ಸ್ವಂತ ಮನೆಗೆ ನಾವೆಂಗಜ್ಜಿ ಬಂದಿರೋಕ್ಕಾಗತ್ತೆ? ಸುಮ್ಮನೆ ತಮಾಷೆಗೆ ಹಂಗಂತಂದೆ. ನಾವು ನಿಮ್ಮನ್ನು ನೋಡಿ ಭಾಳ ಪ್ರಭಾವಿತರಾಗಿದ್ದೀವಿ. ನಾವು ತೋಟದಲ್ಲಿ ಇದೇ ಥರ ಒಂದು ಕಣ ಮಾಡ್ಕೊಂಡು ಇದೇ ಥರ ಒಂದು ಮನೆ ಪಟ್ಟಿಗೆ ಮಾಡ್ಕೊಂಡು ಆರಾಮಾಗಿ ಇದ್ದೋಗಂಗೆ ನಾವು ಮಾಡ್ಕೊಳ್ತೀವಿ. ಯಾವಾಗ ಒಂದು ಕ್ಯಾಂಪ್ ಇರುತ್ತೆ, ಗುಡ್ಲು ಕ್ಯಾಂಪು, ಈ ಫಾರೆಸ್ಟ್ ಲ್ಯಾಂಡಾಗೆಲ್ಲ ಒಂದು ಕ್ಯಾಂಪ್ ಮಾಡ್ರಲ್ವೇ, ವಾಚ್ ಪಾಯಿಂಟ್, ಅದೇ ಥರ ನಾವು ಒಂದು ಪಾಯಿಂಟ್ ಮಾಡಿ ಇಟ್ಕೊಂಡಿದ್ದೀವಿ, ಗುಡ್ಲು ಕ್ಯಾಂಪು. ಅದನ್ನ ತೆಗೆದುಬಿಟ್ಟು ಈ ಥರ ಒಂದು ಮನೆ ಕಟ್ಕೊಂಡು ಆರಾಮಾಗಿ ತಣ್ಣಗಿರ್ಬೇಕು ಕಣಜಿ. ತಿಂಗಳಿಗೆ ಒಂದು 2-3 ಸಲ ಏನಾರು ಬಂದು ಹೊತ್ಲಾಗೆ ಇಲ್ಲಿ ಅಡುಗೆ ಮಾಡ್ಕೊಂಡಿದ್ದು ಹೋಗ್ಬಿಟ್ರೆ ನಮಗಂತೂ ಭಾಳ ಖುಷಿ ಆಗುತ್ತೆ. ನೋಡಿರಿ, ನೀವಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀರಾ. ವಾತಾವರಣನೂ ಭಾಳ ಚೆನ್ನಾಗೈತಪ್ಪ. ಹಸು ವಾಸನೆ, ಹುಲ್ಲಿನ ವಾಸನೆ, ಅಬ್ಬಬ್ಬಬ್ಬಬ್ಬ, ನೋಡೋಕೆ ಕೇಳೋಕ್ಕೆ ಸ್ಮೆಲ್ ಮಾಡೋಕ್ಕಂತೂ ಭಾಳ ಖುಷಿ ಆಗುತ್ತೆ. ಪಂಕಜಮ್ಮ ಬರೀ ನಿನಗಷ್ಟೇ ಅಲ್ಲ, ನನಗೂ ಅಷ್ಟೇ. ಇಲ್ಲಿ ಬಂದಾಗ ಭಾಳ ಖುಷಿ ಆಗುತ್ತೆ. ಮನೆಗೆ ತುಂಬ ಬೇಜಾರಾದಾಗ ನಾನು ನಮ್ಮ ಪುಟ್ಟಂಗತೆ ಹೇಳ್ತಿರ್ತೀನಲ್ಲ, ಅದೇ ಬರೀ ಕಣದಲ್ಲಿ ತೋಟದ ಮನೆಗೆ ಹೋಗ್ಬರೋಣ, ಇವತ್ತೊಂದು ದಿವಸ ಇದು ಬರೋಣ ಅಂತೇಳಿ ನಾನು ಹೇಳ್ತಿರ್ತೀನಿ ಅವಾಗ. ನಮ್ಮ ಅತ್ತೆಗೂ ಅಷ್ಟೇ ಬೇಜಾರಾದಾಗ ಆಯ್ಕೊಂಡು ನಡಿಯೋದ್ಲಾಗೆ ಇಲ್ಲೇನು ಊರ ಮನೆಗೆ ನಡಿ, ಅಲ್ಲೊಂದು ಸ್ವಲ್ಪ ಇದು ಬರೋಣ ಅಂತ ಹೇಳ್ಬಿಟ್ಟು ಇಬ್ಬರು ನಾನು ಅತ್ತೆ ಬಂದ್ಬಿಡ್ತೀವಿ. ಅಚ್ಚರಿ ಏನು ಇಷ್ಟತ್ತಾದ್ರು ಕರಿಯಪ್ಪಣ್ಣ ಮತ್ತೆ ಅಂಕಯ್ಯ ಬರಲೇ ಇಲ್ಲ. ಅವರೇನು ಸಾಮಾನ್ಯ ತರಕ್ಕೆ ಹೋಗಿದಾರ? ದಿನಸಿ ಪದಾರ್ಥ ಮತ್ತೆ ತರಕಾರಿ ಎಲ್ಲ ಒತ್ಕೊಂಬರಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನ ಬಿಟ್ಟು ಬಂದ್ರೆ ಅಥವಾ ಅವರೇ ಬರ್ತೀವಿ ಅಂತಂದ್ರ? ಇವತ್ತು ಭಾನುವಾರ ಬೇರೆ, ಏನಾರು ಕೋಳಿಗಿಳಿ ಕೊಯ್ಕೊಂಬಂದು ಅಡುಗೆ ಮಾಡ್ತೀರಿ? ಸುಮ್ಮನಿರಮ್ಮ, ಈ ಓಟು ಬಿಸ್ಲಾಗೆ ಕೋಳಿ ಪಾಳಿ ತಿಂದರೆ ಹೊಟ್ಟೆ ಉರಿ ಬಂದತ್ಲಾಗೆ ಏನಿಲ್ಲ, ಬೇದಿನೇ ಆಗೋದು. ಅದಕ್ಕೆ ಬೇಡ, ಮೀನು ಸಾರು ಮಾಡೋಣ ಅಂತಿದ್ವಿ. ಮೀನು ಸಾರು ಮಾಡಿಬಿಟ್ಟು ಮೊಟ್ಟೆ ತಂದ್ಬಿಟ್ಟು ಬೇಯಿಸ್ಕೊಂಬಿಟ್ಟು ತಿಂದ್ಬಿಟ್ರೆ ಸಾಕು. ಮೀನು ಆರೋಗ್ಯಕ್ಕೂ ಒಳ್ಳೇದಾ, ಹಂಗಾಗಿ ಮೀನು ಸಾಂಬಾರು ಮಾಡ್ತೀವಿ. ಸ್ವಲ್ಪ ಎಣ್ಣೆ ತಾಂಬಾರ 1 ಲೀಟ್ರಷ್ಟು ಅಂತ ಹೇಳಿದ್ದೀನಿ. ಸಾಂಬಾರು ಮಾಡಿದಾದ್ಮೇಲೆ ಒಂದು ಸ್ವಲ್ಪ
ಮೀನಿಗೆ ಉಪ್ಪು ಖಾರ ಹಚ್ಕೊಂಡು ಮೀನು ರೋಸ್ಟ್ ಮಾಡಿಬಿಟ್ಟು ತಿಂದ್ಬಿಟ್ರೆ ಸಾಕ ಮಾತ್ಲಾಗೆ. ನಮಗಂತೂ ಈ ಮೀನು ತಿಂದು ಭಾಳ ವರ್ಷನೇ ಆಗೋಗ್ಬಿಟ್ಟೈತೆ ಅತ್ಲಾಗೆ. ಅದಕ್ಕೆ ಕರಿಯಪ್ಪನಿಗೆ ನಮ್ಮ ಕರಿಯಪ್ಪಂಗೆ ಹೇಳಿದ್ದೀನಿ, ಅವನು ಅಮ್ಮ ನೀನು ತಲೆ ಕೆಡಿಸ್ಕೋಬೇಡ, ಹೋಗಿ ಹಿಡ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾನೆ. ಅಲ್ಲೆಲ್ಲ ಕೆರೆತಾಗೆ ಹಿಡಿತಿದ್ರಂತೆ ನೆನ್ನೆ ದಿವಸ. ಅದಕ್ಕೆ ನೆನ್ನೆ ದಿವಸ ಹೇಳಿದ, ನಮಗೆ ಭಾನುವಾರ ಬೇಕಪ್ಪ 1 kg ಮೀನು ಅಂತ ಹೇಳಿದಂತೆ. 1 kg ಎಲ್ಲಿ ಸಾಗುತ್ತೆ ಅಮ್ಮ, 1.5 kg ತರ್ತೀನಿ ಅಂತ ಹೇಳಿ ಹೋಗಿದ್ದಾನೆ. ಓ ಹಂಗಾರೆ ಇವತ್ತು ಬಾರ್ಜರಿ ಮೀನು ಸಾರು ಮೀನು ರೋಸ್ಟ್ ಐತಂಗಿದ್ರೆ ಒಳ್ಳೆ ಸಣ್ಣಕ್ಕಿ ಅನ್ನ ಮಾಡ್ಕೊಂಡ್ಬಿಟ್ರೆ, ಸಣ್ಣಕ್ಕಿನ ಅಥವಾ ಕುಚ್ಚಲಕ್ಕಿ ಅನ್ನ ಮಾಡ್ಕೊಂಡ್ಬಿಟ್ರೆ ಭಾಳ ಚೆನ್ನಾಗಿರುತ್ತೆ. ಮತ್ತೆ ನೀನು ಇರು, ಹಂಗೆ ಹೋಗ್ಬಿಡ್ಬೇಡ. ಇವತ್ತೊಂದು ದಿವಸ ಇರು, ಊಟ ಗೀಟ ಮಾಡ್ಕೊಂಡು ಇದ್ದು ಹೋಗಿವಂತೆ. ನಿನ್ನ ಯಜಮಾನನ ಕರೆಸ್ಕಾತ್ಲಾಗೆ ಪರಮೇಶಪ್ಪನ ಎಲ್ಲೂ ಹೊರಗಡೆ ಏನು ಹೋಗಲ್ಲ. ಬರೀ ಯಾವ ನೋಡ್ರು ಎಲೆಕ್ಷನ್ನು, ತೋಟ, ಗದ್ದೆ, ಆ ಬಿಸ್ನೆಸ್ಸು ಈ ಬಿಸ್ನೆಸ್ಸು, ಅವ್ರು ನೋಡ್ಬೇಕು ಇವ್ರು ನೋಡ್ಬೇಕು ಅಂತ ಹೇಳ್ಬಿಟ್ಟು ಭಾಳ ತಲೆ ಕೆಡ್ಸ್ಕೊಂಡಿರ್ತಾನೆ. ಅವನು ಕರಿಯತ್ಲಾಗೆ ಇವತ್ತು ಬೇಕಾದ್ರೆ ಊಟ ಮಾಡ್ಕೊಂಡು ಇದ್ದು ಹೋಗ್ಲಿ. ಇಲ್ಲ ಕಣಜಿ, ನೀವು ಅಡುಗೆ ಮಾಡ್ಕೊಂಡು ಊಟ ಮಾಡ್ರಿ, ಅವರು ಎಲ್ಲಿಗೂ ಬರಲ್ಲ. ಇವಾಗ ಎಲೆಕ್ಷನ್ ಆಗೋ ತನಕ ಅವ್ರೇನು ಮೊಟ್ಟೆ ಮೀನು ಮಾಂಸ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಅರಕೆ ಹೊತ್ಕೊಂಡಿದ್ದಾರೆ. ಹಂಗಾಗಿ ಅವ್ರು ಹಂಗೆ ಇರ್ತಾರೆ. ಅವ್ರೇನು ಬರಲ್ಲ. ಅವರು ಆ ಥರ ಇರ್ಬೇಕಾದ್ರೆ ನಾನು ಅವ್ರನ್ನ ಬಿಟ್ಟು ತಿನ್ನೋದು ಸರಿಯಾಗಲ್ಲ. ನೀವು ಅಡುಗೆ ಮಾಡ್ಕೊಂಡು ಚೆನ್ನಾಗಿ ಊಟ ಮಾಡ್ಕೊಂಡು ಇಲ್ಲಿದ್ದು ಮಾನಸಿ ಕೆಲಸ ಮಾಡ್ಕೊಂಡು ಬರ್ರಿ ಊರ ಮನೆಗೆ. ನಾನು ಇವತ್ತು ಪಾಯಸ ಮಾಡ್ಬೇಕು ಅವರಿಗೆ. ಹೆಸರುಬೇಳೆ ಶಾವಿಗೆ ಹಾಕ್ಬಿಟ್ಟು ಭಾರಿ ಬಿಸಿಲೈತಲ್ಲ, ತಂಪಾಗಿ ಪಾಯಸ ಮಾಡ್ಬೇಕಂತಿದ್ದೀನಿ. ನೀವು ಚೆನ್ನಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಇಲ್ಲೇ ಎದ್ದು ಬರ್ರಿ. ನೀವು ಈ ವಾತಾವರಣದ ಅಡುಗೆ ಮಾಡೋಕ್ಕೆ ಭಾಳ ಖುಷಿ ಪಡ್ತೀರಾ. ಹಂಗೆ ನಾನು ಅಷ್ಟೇ ಈ ಜಾಗ ಬಂದಿದ್ದಕ್ಕೆ ಭಾಳ ಖುಷಿ ಪಟ್ಬಿಟ್ಟೆ. ನನಗಂತೂ ಈ ವಾತಾವರಣ ತುಂಬ ಇಷ್ಟ ಆಯ್ತು ಕಣ್ಬಿಟ್ಟು ರಂಗಜ್ಜಿ. ಆಮೇಲೆ ಗೊತ್ತಾಯ್ತು ನೋಡು, ಹೋಗಿ ಅಡುಗೆ ಪಡುಗೆ ಮಾಡ್ಬೇಕು ನಾನು. ಹೋಗಿ ಬರ್ತೀನಿ. ಈರಮ್ಮ ಹೋಗ್ತಾಳೆ. ನಾವು ಅಷ್ಟು ಅವಾಗಿಂದ ಹೇಳ್ತಾನೆ ಇದ್ದೀವಿ, ಇದ್ಬಿಟ್ಟು ಊಟ ಮಾಡ್ಕೊಳೋಗಮ್ಮ ಅಂತ ಹೇಳ್ತಿದ್ರೆ ಯಾವ್ದು ಅರ್ಕೆ ಅಂತೆ ಕತೆ ಅಂತ ಏನೋ ಹೇಳ್ತಿದ್ದೆ ನೀನು. ಇನ್ನೇನು ಮಾಡೋಕ್ಕಾಗತ್ತೆ ಪಾಪ, ಯಜಮಾನ ಇದ್ಮೇಲೆ ಮನೆ ಹೊಡ್ತೀನಿ ಇರ್ಬೇಕಾಗತ್ತೆ. ಆಯ್ತಮ್ಮ, ಹೋಗ್ಬಾ ಅತ್ಲಾಗೆ. ಇನ್ನೊಂದ್ಸರಿ ನವಂಬರ್ಗೆ ಇವಾಗ ಎಲೆಕ್ಷನ್ ಆಗುತ್ತಲ್ಲ, ಎಲೆಕ್ಷನ್ ಆದ್ಮೇಲೆ ಒಂದ್ಸರಿ ಬಂದು ಇಲ್ಲಿ ಅಡುಗೆ ಪಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕೆ ಅವಾಗ ನಿಮ್ಮ ಯಜಮಾನ್ರಿಗೆ ಕರ್ಕೊಂಡು ಬಾ. ಅವಾಗ ಮಡಿದಂಗೆ ಬಂದೋಗಿ ನೀನು. ಕಣೆ ಅಮ್ಮಯ್ಯ, ಪರಮೇಶಪ್ಪನ ಇಲ್ಲಿ ಬಂದು ಕರ್ಕೊಂಬಂದು ಒಂದು ದಿವಸ ಇರಿಸಿ ಅದ್ಲಾಗೆ ಅಡುಗೆ ಪಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಇದ್ದು ಹೋಗಂಗೆ ಹೇಳಮ್ಮ. ನಾನು ಸಿಕ್ಕಾಗ ನಾನು ಹೇಳ್ತೀನಿ. ಆದರೂ ಆ ಪರಮೇಶಪ್ಪ ಈ ಮಟನು ಚಿಕನು ತಿನ್ಲಂಗೆ ಅದು 4-5 ತಿಂಗಳು ಅದು ಹೆಂಗಿರ್ತಾನಪ್ಪ ಮನುಷ್ಯ. ನಮಗೆ 1 ತಿಂಗಳು ತಿನ್ಲಂದ್ರೆ ನಾವೇ ಲಟಪಟ ಅಂತ ಅಂತಿರ್ತವೆ. ಅವನು ಅದು 5-6 ತಿಂಗಳು ತಿಂದಂಗೆ ಹೆಂಗಿರ್ತಾನಮ್ಮ ದೇವರ ಬಲ್ಲ. ಅದೇನೋ ದೇವರಿಗೆ ಸಂಕಲ್ಪ ಮಾಡ್ಕೊಂಡಿದ್ದಾರೆ, ಅರ್ಕೆ ಹೊತ್ಕೊಂಡಿದ್ದಾರೆ. ಹಂಗಾಗಿ ಅವರು 4-5 ತಿಂಗಳು 6 ತಿಂಗಳು ತನಕ ಕುರಿ ಕೋಳಿ ಮಾಂಸ ಮೀನು ಮಠ ರಾತು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಅರ್ಕೆ ಮಾಡ್ಕೊಂಡಿದ್ದಾರೆ. ಹಂಗೆ ಸಂಕಲ್ಪ ಮಾಡ್ಕೊಂಡು ಇಟ್ಕೊಂಡು ಹೋಗ್ತಿದ್ದಾರೆ. ಸರಿ ಕಣಜ ರಂಗಜ, ಗೊತ್ತಾಯ್ತು, ನಾನು ಹೋಗಿ ಬರ್ತೀನಿ. ನೀವು ಅಡುಗೆ ಪಡುಗೆ ಕಾರ್ಯಕ್ರಮನ ಶುರು ಮಾಡ್ಕೊಳ್ರಿ. ಕಣ್ ಹೇಳಮ್ಮ, ಅವ್ರು ಮಾಡ್ಕೊಂತಾರೆ. ಏನಾರ ದೊಡ್ಡದಾಗಿ ಕೆಲಸ ಇತ್ತು ಅಂತಂದ್ರೆ ಹೇಳ್ತಾರೆ ಮಾಡೋದ್ಲಾಗೆ. ಹೋಗಿ ಹಸುಗೆ ನೀರು ಕುಡಿಸಿ ಒಂಚೂರು ಹುಲ್ಲಾಕ್ ಬರೋಣ ತೆಗಿ. ಅಲ್ಲಮ್ಮ, ಇಲ್ಲಿ ಅಡುಗೆ ಮಾಡೋರು ಹಂಗೆ ಕೈ ಬೀಸ್ಕೊಂಡ್ಬಂದ್ಬಿಟ್ರೆ ಪಾತ್ರೆ ಪಡ್ಕ ಯಾರು ಹೇಳೋದು? ಯಾಕೆ ಹೋದ ತಿಂಗಳು ನಿಮಗೆ ಮೈಮೆ ನೆಟ್ಟಿಲ್ವಾ? ಹೋದ ತಿಂಗಳು ಇಲ್ಲಿಗೆ ಸಪ್ರೇಟಾಗಿ ಪಾತ್ರೆಗಳನ್ನೆಲ್ಲ ತಂದು ಇಟ್ಕೊಂಡಿಲ್ವಿ? ಹೊಸ ಪಾತ್ರೆಗಳನ್ನ ತಂದ್ಬಿಟ್ಟು ಹೊಸ ಪಾತ್ರೆಗಳ ಮನೆಗೆ ಇಟ್ಟಿದ್ದೀವಿ. ಹಳೆ ಪಾತ್ರೆಗಳು ತಗೊಂಬಂದು ಇಲ್ಲೇ ಇಟ್ಟು ಇಲ್ಲೇ ತಗೊಂಡೋಗಿದ್ದೀವಿ. ಅದಕ್ಕೆ ಇವಾಗ ಹೊಸ ಪಾತ್ರೆಗಳು ಮನೆಗೆ ಇದ್ದಾವೆ, ಹಳೆ ಪಾತ್ರೆಗಳೆಲ್ಲ ಇಲ್ಲೇ ಇದ್ದಾವೆ. ಇಲ್ಲಿರೋನ ಇನ್ನೊಂದ್ಸರಿ ನೀರಾಗಿ ಚೆನ್ನಾಗಿ ತೊಳೆದ್ಬಿಟ್ಟು ಇಲ್ಲೇ ಅಡುಗೆ ಮಾಡಿ ಇಲ್ಲೇ ಇಟ್ಬಿಟ್ಟು ಹೋದ್ರೆ ಸಾಕು ಹೊತ್ಲಾಗೆ. ಅಗಲ 3 ಹೊತ್ತು ಏನು ಊರ ಮನೆಗೂ ಇಲ್ಲಿಗೆ ಹೊತ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಸಪ್ರೇಟಾಗಿ ಒಂದಷ್ಟು ಪಾತ್ರೆಗಳು ಮಾಡಿಟ್ಟಿದ್ದೀವಿ. ಅದ್ರಾಗ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಇಲ್ಲೇ ಅಡ್ಡಾಡ್ಕೊಂಡು ಸ್ವಲ್ಪ ಹೊತ್ತು ಗಾಳಿ ಹಿಂಗೆ ಮಲ್ಕೊಂಡ್ಬಿಟ್ರೆ ಸಾಕಾಯ್ತು ಇವತ್ತಿಗೆ. ಅಮ್ಮ ತಗೊಳಮ್ಮ ಇದ್ರಾಗೆ ಮೀನು ತಂದಿದ್ದೀನಿ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಎಲ್ಲ ತಗೊಂಬಂದಿದ್ದೀನಿ. ಇದ್ರಾಗೆ ಒಳ್ಳೆ ಸಾಂಬಾರು ಮಾಡಿಬಿಡು. ಸ್ವಲ್ಪ ತರಕಾರಿನೂ ಇದ್ದಾವೆ. ಕ್ಯಾಪ್ಸಿಕಮ್ಮು, ಹುಳಿ ಟೊಮೊಟೊ ಫ್ರೆಶ್ ಆಗಿ ಬಂದಿತ್ತು, ಅದನ್ನು ಬಿಡದಂಗೆ ತಗೊಂಡು ಬಂದಿದ್ದೀನಿ. ಒಳ್ಳೆ ಮೀನು ಸಾರು ಮಾಡಿಬಿಟ್ಟು ಇವತ್ತೆಲ್ಲ ಊಟ ಮಾಡಿ ಇಲ್ಲೇ ಚಾಪೆ ಹಾಸ್ಕೊಂಡು ಅಂಗಳದಲ್ಲಿ ಮಲ್ಕೊಂಬಿಡೋಣ. ಊರು ಮನೆಗೆ ಇದು ಸಾಕಾಗ್ಬಿಟ್ಟೈತೆ ಅತ್ಲಾಗೆ. ಏನು ತೋಟಕ್ಕೆ ಬಂದರೆ ಮಾತ್ರ ನಮಗೆ ಭಾಳ ನೆಮ್ಮದಿ ಆಗಿರುತ್ತೆ. ಕಣಲ್ಲ ಕರಿಯ, ಭಾಳ ಚೆನ್ನಾಗಿತ್ತು ಕಣ. ನೀನು ಯಾವ ಸಿಕ್ಕದು ಇವತ್ತು? ಏನೋ ತರ್ತೀನಿ ಅಂತ ಹೇಳಿಬಿಟ್ಟು ನೆನ್ನೆ ಅಮ್ಮಂತ ಹೇಳಿದಂತಲ್ಲ, ಯಾವ ಮೀನು ತಂದೆ? ಅಪ್ಪ ಅಲ್ಲಿ ರಘು ಮೀನು, ಕಾಟ್ಲಾ ಮೀನು ಹಿಡಿದಿಟ್ಟಿದ್ರು. ಅದಕ್ಕೆ ಇರಲಿ ಅಂತ ಹೇಳ್ಬಿಟ್ಟು 1.5 kg ಅಂತ ತಗೊಳ್ಳೋದು, ಅದೊಂದು kg ಇದೊಂದು kg ಅಂತ ಇರಲಿ ಅಂತ ತಂದುಬಿಟ್ಟೆ ಅತ್ಲಾಗೆ. 2 kg ವೇಸ್ಟು ಪಾಸ್ಟು ಎಲ್ಲ ಸೇರಿ ಒಂದು 250-350 ಗ್ರಾಮ್ ಹೋಗ್ಬಿಡುತ್ತೆ ಅತ್ಲಾಗೆ. ಇನ್ನು
ಸುಮಾರು ಒಂದು 100-600 ಅಷ್ಟೊತ್ತು ನಮಗೆ ತೂಕ ಮೀನು ಸಿಗುತ್ತೆ. ಹಂಗಾಗಿ ಭಾಳ ಚೆನ್ನಾಗಿ ಇಡಿಸಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಕೊಯ್ಕೊಂಡು ತಗೊಂಡು ಬಂದ್ಬಿಟ್ಟಿದ್ದೀನಿ. ಇವನಿಗೆ ಸಣ್ಣ ಸಣ್ಣ ಮೀನು ಬೇಕು ಅಂತ ಹೇಳ್ಬಿಟ್ಟು ಆಟ ಮಾಡ್ಕೊಂಡು ನಿಂತ್ಕೊಂಡಿದ್ದ. ಏಯ್ ಸಣ್ಣ ಸಣ್ಣ ಮೀನಲ್ಲಿ ಸಿಗ್ತಾವ ನಡಿ ಅಂತ ಹೇಳ್ಬಿಟ್ಟು ಗದರ್ಕೊಂಡು ಕರ್ಕೊಂಬಂದೆ. ಅದಕ್ಕೆ ಹಿಂಗೆ ಮುನಿಸ್ಕೊಂಡು ನಿಂತವನೆ. ಇದ ಕತೆ. ಅದಕ್ಕೆ ಯಂಕಣ ಹಿಂಗೆ ಮುಖ ಮಾಡ್ಕೊಂಡು ನಿಂತ್ಕೊಂಡವನೆ. ಯಂಕಣ ಬಾರಪ್ಪ ಅಂತ ದೊಡ್ಡ ಮೀನು ಸಿಗೋ ಬಲೆಗೆ ಸಣ್ಣ ಸಣ್ಣ ಮೀನುಗಳು ಹೆಂಗಪ್ಪ ಸಿಗ್ತವೆ? ನೀನೊಂದು ಬಾಯಲ್ಲಿ ಇವತ್ತು ಮೀನು ರೋಸ್ಟ್ ಮಾಡ್ಕೊಡ್ತೀನಿ ತಿನ್ನಿ ಮುಂತೆ. ಏನಿಲ್ಲ, ಅವರು ಅವ್ರ ಹತ್ರ ಸೊಳ್ಳೆ ಪರ್ದೆ ಇತ್ತು. ಸೊಳ್ಳೆ ಪರ್ದೆನ ನನಗೆ ಕೊಟ್ಟಿದ್ರೆ ನಾನು ಆ ಕಡೆಯಿಂದ ಈ ಕಡೆ ಹಿಡಿದ್ಬಿಟ್ಟು ಸಣ್ಣ ಸಣ್ಣ ಮೀನುಗಳು ಹಿಡ್ಕೊಂಡ್ ಬರ್ತಿದ್ವಿ. ಈಯಪ್ಪ ನೋಡಿದ್ರೆ ಏಯ್ ನಡಿಯವನೇ ಅವನು ತಗೊಂಡಾರ ಮೀನ ಸಾಕೋತ್ಲಗೆ ಅಲ್ಲಿ ಗೊತ್ತಾಗುತ್ತೆ ಅಲ್ಲೇ ಅಡುಗೆ ಮಾಡಕ್ಕೆ. ನಡಿ ಹೋಗೋಣ, ಇನ್ನೊಂದ್ಸರಿ ಬೇಕಾದ್ರೆ ಸೊಳ್ಳೆ ಪರ್ದೆ ಮೀನು ಹಿಡಿಯುವಂತೆ ಅಂತ ಹೇಳ್ಬಿಟ್ಟು ನನ್ನ ಗದರಿಸ್ತು. ಅದಕ್ಕೆ ನಾನು ಸುಮ್ಮನೆ ಬಂದೀನಿ ನೋಡು. ನನಗೇನು ಮೀನು ಊಟ ಬೇಡ, ನೀವೇ ಮಾಡ್ಕೊಳ್ರಿ. ಎಂತ ಹಂಗನ್ಬಾರ್ದಪ್ಪ. ಅಪ್ಪಂಗೆ ಎದುವಾದ ಮಾಡ್ತಾರೆ. ಸುಮ್ಮನಿರು. ಭಾಳ ಚೆನ್ನಾಗಿ ಉಪ್ಪು ಖಾರ ಕಲಸಿ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಬಿಟ್ಟು ಸಾಂಬಾರು ಮಾಡಿದ್ರೆ ಹೆಂಗಿದೆ ಗೊತ್ತೇ? ಅದ್ರಾಗ ಬೇರೆ ರೋಸ್ಟ್ ಮಾಡ್ತಾರೆ. ಪುಟ್ರಂಗತ್ತೆ ಮೀನು ರೋಸ್ಟ್ ಮಾಡಿಬಿಟ್ಟು ನಿನಗೆ ಒಳ್ಳೆ ಕುಚಲಕ್ಕಿಯನ್ನ ಮಾಡಿಕೊಡುತ್ತೆ. ಹೆಂಗ್ ಗೊತ್ತೇ? ತಿಂತಾ ಇದ್ರೆ ಅಬ್ಬಬ್ಬಬ್ಬಬ್ಬ ಇನ್ನೂ ತಿಂತಾನೆ ಇರ್ಬೇಕು ಅಂತ ಅನ್ಸುತ್ತೆ. ಹಂಗಾಗಿ ನೀನು ಎಲ್ಲೂ ಹೋಗ್ಬೇಡಪ್ಪ. ಇವತ್ತು ಭಾಳ ಒಳ್ಳೆ ಅಡುಗೆ ಮಾಡ್ತಾರೆ ಇಲ್ಲಿ ತೋಟದ ಮನೇಲಿ. ನಾವು ಬಂದಿರೋ ಉದ್ದೇಶನೇ ಒಳ್ಳೆ ಅಡುಗೆ ಮಾಡ್ಕೊಂಡು ಇವತ್ತೆಲ್ಲ ಇಲ್ಲೇ ಇದ್ಬಿಡೋದು. ನಾಳೆ ಸಂಜೆಗೆ ಬೇಕಾದ್ರೆ ಊರಿಗೆ ಹೋಗೋಣ. ಊರಲ್ಲಿ ಎಲ್ಲ ಜನ ಇವತ್ತು ಭಾನುವಾರ ಅಲ್ವೇ, ಇವತ್ತು ಎಲ್ಲರ ಮನೇಲೂ ಮಟನ್ ಗಿಟನ್ ಮಾಡಿರ್ತಾರೆ. ಹಂಗೆ ನಾವು ಇವತ್ತು ಮೀನು ಸಾರು ಮಾಡೋಣ. ಬಾ, ಅಜ್ಜಿನೂ ಇರುತ್ತೆ, ಅಜ್ಜಿಗೆ ಸಹಾಯ ಮಾಡ್ಕೊಂಡು ಮೀನು ಸಾಂಬಾರು ಮಾಡೋಣಪ್ಪ. ಏನಪ್ಪ ಏನೋ ಮಾಡಿರಿ ಅದ್ಲಕ್ಕೆ ನಾನು ಅಷ್ಟೇ ಸ್ವಲ್ಪ ನೀವು ಹೇಳಿದ್ರಿ ಅಂತ ಹೇಳ್ಬಿಟ್ಟು ಸಹಾಯ ಮಾಡ್ತಿದ್ದೀನಿ. ನೋಡಪ್ಪ ನೀನು ಅಷ್ಟೇ ಮುಂದಿನ ಸರಿ ನಾವೇ ಬೇಕಾದ್ರೆ ಸೊಳ್ಳೆ ಪರದೆ ತಗೊಂಡೋಗ್ಬಿಟ್ಟು ಸಣ್ಣ ಸಣ್ಣ ಮೀನು ಹಿಡ್ಕೊಂಬರೋಣ. ಈ ಥರ ದೊಡ್ಡ ದೊಡ್ಡ ಮೀನನ್ನ ಯಾರು ಹಿಡಿತಾರೆ? ಈ ಥರ ದೊಡ್ಡ ದೊಡ್ಡ ಮೀನು ತಿನ್ನೋಕೆ ಹೋಗಲ್ಲ ನನಗೆ. ನಾನಾದರೆ ಸಣ್ಣ ಸಣ್ಣ ಮೀನುಗಳನ್ನ ಹಿಡ್ಕೊಂಡು ಅದ್ರ ಜೊತೆ ಸ್ವಲ್ಪ ಹೊತ್ತು ಆಟಾಡಿ ಆಮೇಲೆ ಬೇಕಾದ್ರೆ ತಿನ್ಬೋದು. ಬಾರಪ್ಪ ಯಂಕಣ್ಣ ಬಾ, ಬ್ಯಾಗ್ ಇಸ್ಕ ಬಾ. ಎಲ್ಲ ಅಡುಗೆ ಮಾಡ್ಕೋಬೇಕಲ್ಲ. ಶುಂಠಿ ಈರುಳ್ಳಿ ಅವೆಲ್ಲ ಬಿಡಿಸ್ಬೇಕಲ್ಲಪ್ಪ. ಶುಂಠಿ ಹಚ್ಬೇಕು, ಈರುಳ್ಳಿ ಬಿಡಿಸ್ಬೇಕು, ಬೆಳ್ಳುಳ್ಳಿ ಬಿಡಿಸ್ಬೇಕು. ಇನ್ನೂ ಜೋರು ಕೆಲಸ ಆಯ್ತಪ್ಪ. ಬಾ ಇಲ್ಲಿ. ನೋಡಿದ್ರೆ ಈ ಭಾನುವಾರ ನಿಮ್ಗಳು ತೋಟದ ಮನೆಯಲ್ಲಿ ನೀವು ಇದೇ ರೀತಿ ಕುಟುಂಬ ಸಮೇತ ಹೊರಗಡೆ ಬಂದ್ಬಿಟ್ಟು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಅವತ್ತಲ್ಲೇ ಇದ್ಬಿಟ್ಟು ಮಾರನೇ ದಿವಸ ನಿಮ್ಮೂರಿಗೆ ಏನಾರ ಹೋಗೋಂಥ ಪದ್ಧತಿ ರೂಢಿ ಮಾಡ್ಕೊಂಡಿದ್ದೀರಾ? ಹಾಗೇನಾದ್ರು ಇತ್ತು ಅಂತಂದರೆ ನಮಗೂ ಖುಷಿನೇ. ಇಲ್ಲ ಅಂತಂದರೆ ನಮ್ಮ ನೋಡ್ಕೊಂಡು ಕಲ್ತ್ಕೊಳ್ಳಿ. ನಿಮ್ಗೇನಾದರೂ ಈ ಮಲ್ನಾಡ್ ಮಗ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಇನ್ನು ಯಾರ್ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.